ಕಾಯ್ತಾ ಇದೀವಿ. ಹೇ ರತಿ ಸತಿ ಇದರ ಗತಿ ಮೋಹದ ಮತಿ ಹೇಳುವೆನು ಹೇಮಕೂಟದ ಸ್ಥಿತಿ. ಸಂಸಾರ ತಾಪತ್ರಯಗಳೆಂಬ ಧಾರೀಶನ ಪುತ್ರೀಶನ ಧನೀಶನ ಇವುಗಳಂ ಬಿಟ್ಟು ಜ್ಞಾನ ಯೋಗಿಯಾಗಿ ಪಂಪಾ ಸ್ಥಳಕ್ಕೆ ಬಂದು ಮಹಾಕ್ಷೇತ್ರವನ್ನು ನೋಡುವ ಪರ್ಯಾಂತರ ಮಾನವ ಜನ್ಮಕ್ಕೆ ಮುಕ್ತಿಯೇ ಇಲ್ಲವೆಂದು ಜಗತ್ತಕ್ಕೆ ಕೈ ಎತ್ತಿ ಸಾರುವಂತೆ ಮಹಾದ್ವಾರದ ಗೋಪುರದ ಕಲಶಗಳನ್ನು ನೋಡಿದೆಯಾ ಸತಿ? ಎಲ್ಲಿ ನೋಡಿದರು ತೆಂಗಿನ ವನಾಂತರಗಳು, ಎತ್ತ ನೋಡಿದರು ರಸಗಾಳಿಯ ಪಸರ್ವಗಳು, ಆಕಾಶವು ಕನ್ನಡಿಯೋಳು ಕಾಣುವುದು ಕಾಂತೆ. ಬಾಲ ಸೂರ್ಯನ ಬೆಳಕಿಗೆ ಹೊಳೆಯುವ ಮಾತಂಗ, ಮಾಲ್ಯವಂತ, ಹೇಮಕೂಟ, ಋಷಿಶೃಂಗ, ಕಿಷ್ಕಿಂದಾದಿ ಪಂಚಪರ್ವತಗಳ ಶಿರೋಚ್ಛಾಯಗಳನ್ನು ನೋಡಿದ ರಮಣಿ. ಎಲ್ಲಿ ನೋಡಿದರು ಅಂಜನಾದ್ರಿ ತಂಗಾಳಿಯ ಮಂಟಪಗಳು, ಇಕೋ ಇದೇ ನೋಡು ವಿಜಯ ವಿಠಲ ದೇವತಾ ಭವನ, ಇಕೋ ನೋಡು ವೆಂಕಟೇಶ್ವರ ದೇವಾಲಯವನ್ನು ನೋಡು ಹೇಗಂತೆ. ಹಿಂದಕ್ಕೆ ಶ್ರೀರಾಮಚಂದ್ರನು ಸೀತಾದೇವಿಯನ್ನು ರಾವಣನಿಗೆ ಹೋಗಲಾಡಿ ಪಂಪಾಪತಿಯನ್ನು ಪೂಜೆ ಮಾಡಿ ಚಾತುರ್ಮಾಸಕ್ಕೆ ಕುಳಿತ ಪ್ರಸನ್ನ ವಿರೂಪಾಕ್ಷೇಶ್ವರನ ಮುಂದೆ ಮಾಲ್ಯವಂತ ರಘುನಾಥನನ್ನು ನೋಡು. ಈಗೋ ಯುಗ ಯುಗಾಂತರ ಶಿವನೊಡನೆ ತಪಸ್ಸಿಗೆ ಕುಳಿತಿರುವ ಮಹಾ ಪುಣ್ಯ ಪರ್ವತಗಳಂತೆ ಕಾಣುವ ಯತಿಗಳ ಸಮುದಾಯದಿಂದ ಒಪ್ಪುವ ಋಷಿಗಳ ಶೃಂಗಾರವನ್ನು ನೋಡಿದ ರಮಣಿ. ಹಿಂದಕ್ಕೆ ವಾದಿಗೆ ನಿರ್ಬಂಧವಾದ ವೀರಭದ್ರಾಸನವಾದ ಮಾತಂಗ ಪರ್ವತ ಶಿಖರಾಗ್ರದೋಳು ಹೊಳೆಯುವ ರಮ್ಯತರ ಮಣಿವ ಹೇಮಮಣಿ ಗಣಾಲಂಕೃತ ರತ್ನದ ಕಾಂತಿಯನ್ನು ನಿರೀಕ್ಷಿಸು. ಈ ಪುಣ್ಯ ನಮ್ಮಗಲ್ಲದೆ ಆ ಕೃಷ್ಣ ರುಕ್ಮಣಿಯರಿಗುಂಟೆ. ಇಕೋ ಈ ಸ್ಥಳದಲ್ಲಿ ರಮ್ಯತರ ಪುಣ್ಯಪ್ರದವಾದ ತೀರ್ಥದ ಮಹಿಮೆಯು ಒಂದೊಂದು ನೋಡುತ್ತಾವ. ದುರ್ಗಿ ತೀರ್ಥ, ಭಾಗೀರಥಿ ತೀರ್ಥ, ನಾಗತೀರ್ಥ, ಚಕ್ರತೀರ್ಥ, ಶಿವಲಿಂಗ ತೀರ್ಥ, ನಾರದರ ತೀರ್ಥ, ಸೀತಾ ಸರೋವರ, ಲಕ್ಷ್ಮಣ ತೀರ್ಥ, ಭೀಮತೀರ್ಥ, ವಶಿಷ್ಠ ತೀರ್ಥ, ಜಮದಗ್ನಿ ತೀರ್ಥ. ಈ ತೀರ್ಥಗಳ ಮೇಲ್ಭಾಗದಲ್ಲಿ ಕೃಷ್ಣಾಪುರವೆಂಬ ದ್ವಾರಕಾವತಿಯ ಕೋಟಿಗತಿಕವಾದ ದೇವಸ್ಥಾನವನ್ನು ನೋಡು ರಮಣಿ. ಉಗ್ರ ನರಸಿಂಹನಂ ಕಂಡೆಯ ದೊಡ್ಡ ಶಿವಲಿಂಗಮಂ ನೋಡು. ಹೇಮಕೂಟೇಶ್ವರನನ್ನು ನೋಡಿ ನಿರೀಕ್ಷಿಸು ಕೈ ಮುಗಿ. ಬಾ ಕಾಮಿನೇ ಬಾಣತೀರ್ಥಮಂ ನೋಡಿದೆಯಾ? ಇಗೋ ಶಿವನ ಕುಮಾರ ಗಣನಾಥನಂ ನೋಡು. ಉದ್ದಾನ ವೀರಭದ್ರನನ್ನು ನಿರೀಕ್ಷಿಸು. ಎತ್ತ ನೋಡಿದರು ಚಿತ್ರನ ತಿಳಿಗೊಳ್ಳಲು ಕಾಲುವೆಯ ತುಂಗ ಸುಲಲಿತ ರಂಗ ಠಳ ಠಳಯಮಾನ ಮೌಕ್ತ ಮಾಲದಂತೊಪ್ಪುವ ಜಲವಿಲೋಲ ತುಂತುರು ಹನಿಗಳಿಂದ ತುಂಗ ತರಂಗಿಣಿ ತೀರದೋಳು ಒಪ್ಪುವ. ಅಕೋ ನೋಡು ವಶಿಷ್ಠಾಶ್ರಮ, ಇಕೋ ನೋಡು ಕಶ್ಯಪಾಶ್ರಮ, ಅಕೋ ನೋಡು ವಿದ್ಯಾರಣ್ಯರ ಸಿಂಹಾಸನ, ಇಕೋ ನೋಡು ಎಡಬಲದ ಫಲಪೂಜಾ ಮಂಟಪಗಳು. ಎಲ್ಲಿ ನೋಡಿದರೂ ಬಿಲ್ಲುವ ವೃಕ್ಷಾಧ್ಯಕೆಳ ನಾನಾ ವೃಕ್ಷದ ಕಮಲಯುತ ಸರೋವರಾದಿಗಳು. ಎತ್ತ ನೋಡಿದರೂ ಬಾಲ ಮುನಿ ಒಟುಗಳ ಸಮುದಾಯ, ಎತ್ತ ನೋಡಿದರೂ ಕಚೇರಿ ಜನವಿಹಾರ, ಎಲ್ಲಿ ನೋಡಿದರೂ ಶಿವ ಓಂ ಹರ ಓಂ ಎಂಬ ಘಂಟಾರವದ ಶಬ್ದವನ್ನೇ ಕಾಮಿನೇ. ಏನು ಪುಣ್ಯ ಸ್ಥಳವು ನೋಡಿದೆವು. ಇದೇ ಮಾತಂಗದ ಕೆಳಗಿನ ಬಜಾರದ ಎದುರು ಬಾಗಿಲಿಗೆ ಬಂದೆವು. ವಜ್ರ ವೈಡೂರ್ಯ ಕೆತ್ತಿಸಿ ಬಂಗಾರ ಬೆಳ್ಳಿಗಳಿಂದ ಕಟ್ಟಿಸಿದ ಪ್ರಕಾಶ ಗೋಪುರದ ವಿಸ್ತಾರ. ಭೈರೇ ಪಂಪಾಪತಿ ನಿನ್ನ ಸಮಾನ ಭಾಗ್ಯವಂತರಾಗಿರುವರು. ಈ ಬಂಗಾರದ ನಂದಿ ಧ್ವಜ ಸ್ತಂಭದಾಚೆಯ ಭಾಗಕ್ಕೆ ಜನಸಂದಣಿಯು ಸಾಲ್ ಮಾಣಿಕ್ಯದ ಕಾಂತಿಯಂತೆ ಸಾಲು ಜೀವಿಗಳು ಹೊಳೆಯುವವು. ಮೇರು ಪರ್ವತ ಮಂದಾರ ಪರ್ವತಗಳಂತೆ ಕಾಣುವ ಮಹಾರಥೋತ್ಸವಗಳನ್ನು ನೋಡಿದ ರಮಣಿ. ಈತನ ಆಜ್ಞೆಯಲ್ಲಿ ಈ ಪುರದ ಸರ್ವ ಸತ್ಕರ್ಮ ಯೋಗ ಯೋಗಾಸನ ಯಜ್ಞಾದಿಗಳು ನಡೆಯುತ್ತಾವಲ್ಲದೆ ಇಲ್ಲವೇ ಈ ಗೊಂಡಾರಣ್ಯದಲ್ಲಿ ಋಷಭೇಂದ್ರನ ಅಂತಃಕರಣ ಹೊಂದಿಲ್ಲದಿದ್ದರೆ ಪಂಪಾಪತಿಯ ತಪಸ್ಸು ಸಾಗುತ್ತಿದ್ದಲ್ಲಿ ಕಾಮಿನೇ ನೋಡನ್ನ ಪರಾಕ್ರಮ. ಭೂಮಿಗೆ 4 ಚರಣಮ ಭೂಮಿಗಿಟ್ಟು ಪಂಪಾಪತಿಯ ಕಡೆಗೆ ಇಚ್ಛೆಯಿಂದ ನಿಂತಿರುವ ಭಕ್ತಿ ಪ್ರಸಾದ ಚಂತು ನೀನು ನಾವನಲ್ಲ ಈ ವೃದ್ಧ ಪಸುವೆ.